पुण्यमास माघमास अथ पद्मपुराणे माघमासपुराणे प्रथमोऽध्यायः ಒಂದನೇ ದಿನದ ಪಾರಾಯಣ. ಶೌನಕಾದಿ ಮುನಿಗಳಿಂದ ಯಜ್ಞ ಸಂಕಲ್ಪ. ಸಕಲ ಪುರಾಣ ಪುರುಷರಿಗೆ ನಿಲಯವಾದ ನೈಮಿಷಾರಣ್ಯದಲ್ಲಿ ಒಮ್ಮೆ ಶೌನಕಾದಿ ಮಹರ್ಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹತ್ತರವಾದ ಯಜ್ಞವನ್ನು ಮಾಡಲು ಸಂಕಲ್ಪಿಸಿದರು. ಆ ಮಹಾಯಜ್ಞ ಸಂಪೂರ್ಣವಾಗಲಿಕ್ಕೆ ಒಂದು ಪುಷ್ಕರ ಕಾಲ, ಅಂದರೆ ಸುದೀರ್ಘ 12 ವರ್ಷ ತೆಗೆದುಕೊಳ್ಳುತ್ತದೆ. ಎಷ್ಟೇ ಅಡಚಣೆಗಳು ಎದುರಾದರೂ ಆ ಯಜ್ಞವನ್ನು ಪೂರ್ಣಗೊಳಿಸಲೇಬೇಕೆಂಬ ದೃಢ ನಿರ್ಧಾರದಿಂದ ಶೌನಕಾದಿ ಮಹರ್ಷಿಗಳು ಯಜ್ಞಸ್ಥಳವನ್ನಾಗಿ ನೈಮಿಷಾರಣ್ಯದಲ್ಲಿ ಪ್ರವಹಿಸುವ ಗೋಮತಿ ನದಿ ತೀರವನ್ನು ಆಯ್ಕೆ ಮಾಡಿಕೊಂಡು ಒಂದು ಶುಭ ಮುಹೂರ್ತದಲ್ಲಿ ಯಜ್ಞವನ್ನು ಪ್ರಾರಂಭಿಸಿದರು. ಅಂತಹ ಶ್ರೇಷ್ಠ ಉನ್ನತ ಯಜ್ಞವನ್ನು ಕಣ್ತುಂಬ ನೋಡಿ ಕೃತಾರ್ಥರಾಗಬೇಕೆಂಬ ಅಭಿಲಾಷೆಯಿಂದ ಭರತಖಂಡದ 4 ಮೂಲೆಗಳಿಂದಲೂ ತಪೋಧನರು ಆಗಮಿಸಿ ಯಜ್ಞಶಾಲೆಯ ಸಮೀಪದಲ್ಲಿ ನಿವಾಸಗಳನ್ನು ಏರ್ಪಡಿಸಿಕೊಂಡರು. ಅಲ್ಲಿಗೆ ಆಗಮಿಸಿದ ಮಹರ್ಷಿಗಳಲ್ಲಿ ಬ್ರಹ್ಮ ತೇಜಸ್ಸಿನಿಂದ ವಿರಾಜಿಸುವ ಶತವೃದ್ಧರು, ವೇದಗಳನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿರುವ ವೇದಮೂರ್ತಿಗಳು ಹಾಗೂ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವ ಮಹರ್ಷಿ ಪುತ್ರರು ಅದೆಷ್ಟೋ ಮಂದಿ ಇದ್ದರು. ಈ ರೀತಿಯಾಗಿ ಮಹರ್ಷಿಗಳೆಲ್ಲರೂ ತಮ್ಮ ತಮ್ಮ ಶಿಷ್ಯ ತಂಡಗಳೊಂದಿಗೆ ಪರಿವಾರದೊಂದಿಗೆ ಗುಂಪು ಗುಂಪಾಗಿ ಬಂದು ಯಜ್ಞ ಸ್ಥಳವನ್ನು ತಲುಪಿದರು. ಆ ಯಾಗವು ಸಕಲ ಲೋಕಗಳಿಗೆ ಶುಭಕರವಾದದ್ದು, ಪುಣ್ಯಪ್ರದವಾದದ್ದು. ಸತತ 12 ವರ್ಷಗಳ ಕಾಲ ನಡೆಯುವ ಮಹಾಯಾಗವಾದುದರಿಂದ ಪುರಾಣವೇತ್ತರಾದ ಸೂತ ಮಹರ್ಷಿಗಳು ಕೂಡ ತಮ್ಮ ಶಿಷ್ಯ ಸಮೂಹದೊಂದಿಗೆ ಆಗಮಿಸಿ ಯಜ್ಞಾದಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ದೂರ ಪ್ರದೇಶಗಳಿಂದ ಬಂದ ಋಷಿಗಳು ಸೂತ ಮಹರ್ಷಿಗಳ ದರ್ಶನ ಭಾಗ್ಯ ದೊರೆತಿದ್ದಕ್ಕೆ ತುಂಬ ಸಂತೋಷಗೊಂಡರು. ಆ ಮಹರ್ಷಿಗಳ ಆಶೀರ್ವಾದದಿಂದ ಯಾಗವು ನಿರ್ವಿಘ್ನದಿಂದ ನಡೆಯುವುದರ ಬಗ್ಗೆ ಅವರೆಲ್ಲರಿಗೂ ನಂಬಿಕೆ ವಿಶ್ವಾಸವಿತ್ತು. ಸೂತ ಮಹರ್ಷಿಗಳು ಸಕಲ ಶಾಸ್ತ್ರವನ್ನೂ ಪರಿಪೂರ್ಣವಾಗಿ ಬಲ್ಲ ಮಹಾದ್ರಷ್ಟರು. ವೇದಶಾಸ್ತ್ರ, ಪುರಾಣ, ಇತಿಹಾಸದಿ ಸಮಸ್ತ ವಿಷಯಗಳನ್ನು ಅವರು ಬಲ್ಲವರಾಗಿದ್ದರು. ಅವೆಲ್ಲವೂ ಅವರಿಗೆ ಕರಗತ. ಬ್ರಹ್ಮ ತೇಜಸ್ಸಿನಿಂದ ಪ್ರಕಾಶಿಸುವ ಅವರ ಮುಖ ತೇಜಸ್ಸು, ಸದಾಕಾಲ ನಗು ಸೂಸುವ ಮುಖಾರವಿಂದ, ವರ್ಣಿಸಲಾಗದ ಶ್ರೇಷ್ಠ ಬಂಗಾರದಂತಹ ಹೊಳೆಯುವ ಶರೀರ. ಇಂತಹ ಪುಣ್ಯ ಪುರುಷರಾದ ಸೂತ ಮಹರ್ಷಿಗಳ ಆಗಮನಕ್ಕೆ ಸ್ವಾಗತ ಹೇಳಿ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಯಜ್ಞ ನಡೆಯುವ ಆ 12 ಸಂವತ್ಸರಗಳಲ್ಲಿ ಎಷ್ಟೋ ಪುರಾಣ ಕಥೆಗಳನ್ನು ಕೇಳಿ ಕೃತಾರ್ಥರಾಗಬೇಕೆಂಬ ಅಭಿಲಾಷೆಯಿಂದ ಋಷಿ ಶ್ರೇಷ್ಠರೆಲ್ಲರೂ ಕಾಯುತ್ತಿದ್ದರು. ಸೂತ ಮಹರ್ಷಿಗಳು ಶೌನಕಾದಿ ಮಹರ್ಷಿಗಳ ಅಭಿಲಾಷೆಯನ್ನು ಗ್ರಹಿಸಿದರು. ಇಂತಹ ಪುಣ್ಯ ಕಾರ್ಯಗಳಲ್ಲಿ ಪುರಾಣ ಪ್ರವಚನಗಳನ್ನು ಶ್ರವಣ ಮಾಡಿ ಅಶೇಷ ಮುನಿಶ್ರೇಷ್ಠರನ್ನು ತೃಪ್ತಿಪಡಿಸುವುದು ತಮ್ಮ ವಿದ್ಯುಕ್ತ ಧರ್ಮವೆಂದು ಅರಿತು ಅವರ ಮನೋರಥವನ್ನು ಹರ್ಷದಿಂದ ಅನುಮೋದಿಸಿದರು. ಒಂದು ಶುಭ ಮುಹೂರ್ತದಲ್ಲಿ ಆಶ್ರಮವಾಸಿಗಳಾದ ಶೌನಕಾದಿ ಮಹರ್ಷಿಗಳೆಲ್ಲರೂ ಸೂತ ಮಹರ್ಷಿಗಳಿಗೆ ಅರ್ಘ್ಯಪಾದ್ಯಾದಿಗಳನ್ನು ಸತ್ಕರಿಸಿ ಉನ್ನತ ಆಸನದ ಮೇಲೆ ಆಸೀನರನ್ನಾಗಿ ಮಾಡಿ, ಮುನಿಶ್ರೇಷ್ಠರೇ, ಋಷಿತಿಲಕರೇ, ಈ ಹಿಂದೆ ಎಷ್ಟೋ ಪುರಾಣ ಕಥೆಗಳನ್ನು ತಾವು ಹೇಳಿದ್ದೀರಿ, ಕೇಳಿ ನಾವು ಆನಂದಪಟ್ಟಿದ್ದೇವೆ. ಅನೇಕ ಇತಿಹಾಸಗಳನ್ನು ಅರಿತು ಅದರಲ್ಲಿನ ಸಾರಸೌರಭವನ್ನು ಗ್ರಹಿಸಿದ್ದೇವೆ. ಸಮಯ ಬಂದಾಗಲೆಲ್ಲ ಸಕಲ ಶಾಸ್ತ್ರಗಳಲ್ಲಿ ನೀತಿ ಕಥೆಗಳನ್ನು ಹೇಳುತ್ತಲೇ ಬಂದಿರುವಿರಿ. ಆದರೂ ನಿಮ್ಮಂತಹ ಸಿದ್ಧಿಪುರುಷರು, ಸದಾ 14 ಲೋಕ ಸಂಚಾರ ಮಾಡುವ ನೀವು ಆಗಾಗ್ಗೆ ಎಷ್ಟೋ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತಿರುವಿರಿ. ಆದ್ದರಿಂದ ಕೇಳತಕ್ಕಂತಹ ವಿಷಯಗಳನ್ನು ಏನಾದರೂ ಇದ್ದರೆ ಹೋಮ ವಿರಾಮ ಕಾಲದಲ್ಲಿ ನಮಗೆ ತಿಳಿಸಿರಿ ಎಂದು ಪ್ರಾರ್ಥಿಸಿದರು. ಈ ಪ್ರಕಾರವಾಗಿ ಶೌನಕಾದಿ ಮಹರ್ಷಿಗಳು ಕೋರಿದಾಗ ತಮ್ಮಿಂದ ಹೊಸ ವಿಚಾರ ತಿಳಿದುಕೊಳ್ಳಬೇಕೆಂಬ ಅವರ ಕುತೂಹಲವನ್ನು ಕಂಡು ಸೂತ ಮಹರ್ಷಿಗಳು, ಮಹರ್ಷಿರೇ, ಶ್ರೇಷ್ಠರೇ, ನಿಮ್ಮ ಮನೋರಥ ನಮಗೆ ಗ್ರಹಿಕೆಯಾಗಿದೆ. ನೀವು ಕೇಳಬಹುದಾದ ಕಥೆಯನ್ನು ನನಗೆ ತಿಳಿದ ಮಟ್ಟಿಗೆ ಹೇಳಿ ನಿಮ್ಮನ್ನು ಸಂತೃಪ್ತನಾಗಿ ಮಾಡುತ್ತೇನೆ. ಇಂತಹ ಮಹಾಕೃತುಕ ಸಮಯದಲ್ಲಿ ಪುಣ್ಯ ಕಥೆಗಳನ್ನು ಹೇಳುವುದರಿಂದ ನಮಗೂ ಕೇಳುವುದರಿಂದ ನಿಮಗೂ ಮೋಕ್ಷ ಪ್ರಾಪ್ತಿಯಾಗುವುದು ಎಂದು ನುಡಿದರು. ಸೂತ ಮಹರ್ಷಿಗಳು ಪುರಾಣ ಪ್ರವಚನಕ್ಕೆ ಒಪ್ಪಿದ್ದನ್ನು ನೋಡಿ ಮುನಿಶ್ರೇಷ್ಠರೆಲ್ಲರೂ ಮಹದಾನಂದವನ್ನು ಹೊಂದಿದರು. ಧನ್ಯರಾದರೆಂಬ ಸೂತ ಮಹರ್ಷಿಗಳ ಚರಣಕಮಲಗಳನ್ನು ಭಕ್ತಿಯಿಂದ ಕಣ್ಣಿಗೊತ್ತಿಕೊಂಡು ಮತ್ತೆ, ಪೂಜ್ಯರೇ, ಪದ್ಮಪುರಾಣದಲ್ಲಿ ಅಡಗಿರುವ ಮಾಘಮಾಸದ ಮಹಿಮೆಯನ್ನು ಪದೇ ಪದೇ ಕೇಳಬೇಕೆಂಬ ಕುತೂಹಲ ಉಂಟಾಗಿದೆ. ಈ ಮಾಸದಲ್ಲಿ ಆಚರಿಸಬೇಕಾದ ವಿಧಿವಿಧಾನಗಳನ್ನು ನಮಗೆ ತಿಳಿಸಬೇಕಾಗಿ ಕೋರಿದರು. ಈ ರೀತಿಯಾಗಿ ಶೌನಕಾದಿ ಮಹರ್ಷಿಗಳು ಇತರ ತಪಸ್ವಿಗಳು ತಮ್ಮ ಕೋರಿಕೆಯನ್ನು ಮುಂದಿಟ್ಟಾಗ ಸೂತ ಮಹರ್ಷಿಗಳು ಸಂತೋಷಗೊಂಡರು. ಮಹಾಪ್ರಜ್ಞರಾದ ಮಹರ್ಷಿಗಳೇ, ನೀವೆಲ್ಲರೂ ಅತಿ ಮುಖ್ಯವಾದ ವಿಷಯವನ್ನು ಕೇಳುತ್ತಿರುವಿರಿ.
ಸಂತೋಷ. ಇದೀಗ ಮಾಘಮಾಸ ಕೂಡ ಆರಂಭವಾಗುತ್ತಿದೆ. ಇಂತಹ ಸಮಯದಲ್ಲಿ ಮಾಘಮಾಸ ಪುರಾಣ ಕೇಳುವುದರಿಂದ ಉಂಟಾಗುವ ಫಲ ಅಷ್ಟಿಷ್ಟಲ್ಲ. ಅದೂ ಅಲ್ಲದೆ ಈ ಮಹಾಯಜ್ಞ ನಡೆಯುತ್ತಿರುವ ಸಮಯದಲ್ಲಿ ಮಾಘಮಾಸದ ಮಹಿಮೆಯನ್ನು ನಮಗೆ ವಿವರಿಸುವ ಭಾಗ್ಯ ನನಗೆ ಬಂದಿದೆ. ನಿಜಕ್ಕೂ ನನ್ನ ಅದೃಷ್ಟವೇ ಸರಿ. ಸಮಾಧಾನ ಮನಸ್ಕರಾಗಿ ಕೇಳಿ ಎಂದು ಸೂತ ಮಹರ್ಷಿಗಳು ಹೀಗೆಂದರು. ನಾನು ಲೋಮ ಮಹರ್ಷಿಗಳ ಪುತ್ರ. ನನ್ನ ತಂದೆ ಮಹಾ ತಪಸ್ವಿ ಪ್ರಜ್ಞ. ನಾನು ಅವರಲ್ಲಿ ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದೆ. ವಿಷ್ಣು ಅಂಶ ಸಂಭೂತರಾದ ವೇದವ್ಯಾಸ ಮಹರ್ಷಿಗಳ ಪ್ರೀತಿಗೆ ಪಾತ್ರನು. ಅವರ ಕೃಪೆಯಿಂದ ನನಗೆ ಜ್ಞಾನದಿಂದ ಅಂತವರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬಲ್ಲ ಶಕ್ತಿ ಸಾಮರ್ಥ್ಯ ಉಳ್ಳವನಾದೆ. ನಾನು ತಿಳಿಸಿರುವ ನೀತಿ ಬೋಧನೆಗಳು ಸಕಲ ಲೋಕಗಳಿಗೆ ಶುಭವನ್ನೇ ಉಂಟುಮಾಡುವುವು. ನೀವು ಕೇಳಿದಂತೆ ಹಿಂದೆ ದಿಲೀಪ ಮಹಾರಾಜನು ಕೇಳಿದಾಗ ಕುಲಗುರುಗಳಾದ ವಸಿಷ್ಠರು ಆತನಿಗೆ ಮಾಘಮಾಸದ ಮಹಿಮೆಯನ್ನು ವಿವರಿಸಿದರು. ಆ ವಿಷಯವನ್ನು ನಾನು ನಿಮಗೆ ವಿವರಿಸಲಿದ್ದೇನೆ. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಪ್ರಥಮೋಧ್ಯಾಯಃ.